ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ರಿವ್ಯೂ ಮಾಡ್ತಿರೋ ಸಿನಿಮಾ ಹೆಸರು ಬಂದು ಟಾಕ್ಸಿಕ್. ಯಶ್ ಅವರು 4 ವರ್ಷ ಆದ ನಂತರ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ದಾರೆ ಮತ್ತು ಇದು ತುಂಬ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಮತ್ತು ಇಂಡಿಯನ್ ಸಿನಿಮಾಗೆ ಕೂಡ. ಇನ್ನು ಯಶ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಅಂತೂ ಮಾತಾಡೋಂಗೇ ಇಲ್ಲ. ಬಾಡಿ ಲ್ಯಾಂಗ್ವೇಜ್, ಸ್ಟೈಲು, ಆ ಲುಕ್ಕು, ಆ ಮಾಸ್ ಸೀನ್ಗಳು ಎಲ್ಲ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇನ್ನು ಈ ಸಿನಿಮಾದಲ್ಲಿ ಯಶ್ ಅವರು ಡಬಲ್ ರೋಲಲ್ಲಿ ಕಾಣಿಸ್ಕೊಂಡಿರ್ತಾರೆ ಮತ್ತು ಆ ಟ್ರಾನ್ಸ್ಫಾರ್ಮೇಷನ್ನು, ಆ ಸ್ಟೈಲು, ಆ ಲುಕ್ಕು, ಆ ಆ್ಯಟಿಟ್ಯೂಡು ಎಲ್ಲ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇನ್ನು KGF ರಾಕಿ ಬೇರೆ, ಟಾಕ್ಸಿಕ್ ರಾಯನೇ ಬೇರೆ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆ್ಯಕ್ಟಿಂಗು ಏನಪ್ಪ ಅಲ್ಲಿದ್ದನ್ನೇ ಇಲ್ಲೂ ಹಾಕೋರಲ್ಲ ಅಂತ ಅನಿಸೋ ಸೀನ್ಗಳೇ ಇಲ್ಲ. ಡಿಫ್ರೆಂಟಾಗಿದೆ ಕ್ಯಾರೆಕ್ಟರ್ಸ್. ಇನ್ನು ಆ್ಯಕ್ಷನ್ ಸೀಕ್ವೆನ್ಸು ಸಿನಿಮಾ ಬಗ್ಗೆ ಮಾತಾಡೋದಾದರೆ ಸಿನಿಮಾದ ಫಸ್ಟ್ ಹಾಫ್ ಪ್ರಾಪರ್ ಅಬ್ಸಲ್ಯೂಟ್ಲಿ ಸಿನಿಮಾ ಅಂತಾರಲ್ಲ ಆ ಥರನೇ ಹೇಳ್ಬೋದು. ಇನ್ನು ಈ ಸಿನಿಮಾದ ಫೈಟಿಂಗ್ ಸೀನ್ಸ್ಗಳ ಬಗ್ಗೆ ಮಾತೇ ಆಡೋಂಗಿಲ್ಲ. ಕೊರಿಯೋಗ್ರಫಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ತುಂಬ ಸ್ಟೈಲಿಶ್ ಆಗಿ ಫೈಟ್ ಸೀನ್ಗಳನ್ನ ತೋರಿಸಿದ್ದಾರೆ. ಓವರಾಗೆಲ್ಲ ತೋರ್ಸೋಕೆ ಹೋಗಿಲ್ಲ. ಇನ್ನು ಆ ಸರ್ಕಸ್ನ ಫೈಟಿಂಗ್ ಸೀನ್ ಅಂತೂ ಮಾತಾಡೋಂಗೇ ಇಲ್ಲ. ಸಖತ್ತಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ಮತ್ತು ಕ್ಯಾಮ್ರಾ ಆ್ಯಂಗಲ್ಸು, ವಿಜುವಲ್ಸು ತುಂಬ ಸಖತ್ತಾಗಿ ಬಂದಿದೆ. ಮ್ಯೂಸಿಕ್ ಬಗ್ಗೆ ಮಾತಾಡೋದಾದರೆ ತುಂಬ ಡೀಸೆಂಟಾಗಿದೆ. 1-2 ಸಾಂಗ್ ಅಂತೂ ಸಖತ್ತಾಗಿದೆ. ಇನ್ನು ಬಿ ಜಿ ಎಮ್ ಕೂಡ ಮಾತಾಡೋಂಗಿಲ್ಲ. BGM ಕೂಡ ಸಖತ್ತಾಗಿ ಬಂದಿದೆ. ನಯನತಾರಾ ಅವರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಕಿಯಾ ಅಡ್ವಾಣಿ ಅವರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ರುಕ್ಮಿಣಿ ಅವ್ರ ಕ್ಯಾರೆಕ್ಟರ್ಗೆ ಇನ್ನೂ ಸ್ವಲ್ಪ ಸ್ಟೋರಿ ಇಂಪ್ರೂವ್ ಮಾಡ್ಕೋಬೋದಿತ್ತು ಅಂತ ಹೇಳ್ತೀನಿ. ಮತ್ತು ಅವ್ರ ಕ್ಯಾರೆಕ್ಟರ್ನ ಇಂಪ್ರೂವೈಸ್ ಮಾಡ್ಕೊಂಡಿದ್ದಾರೆ ಇನ್ನೂ ಚೆನ್ನಾಗಿ ಬರೋದು. ಇನ್ನು ಸಿನಿಮಾದ ರನ್ ಟೈಮ್ ನೋಡೋಕೆ ಹೋದರೆ 3 ಗಂಟೆ 14 ನಿಮಿಷ ಇದೆ. ಸ್ವಲ್ಪ ಲೆಂತಿ ಆಯಿತು ಸಿನಿಮಾ. ಫಸ್ಟ್ ಹಾಫ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಆದರೆ ಸೆಕೆಂಡ್ ಹಾಫಲ್ಲಿ ತುಂಬ ಹೇಳ್ತಿದ್ದಾರಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ಕಟ್ ಮಾಡಿ ಸೆಕೆಂಡ್ ಹಾಫ್ನ ಇಟ್ಟಿದ್ರೆ ಒಂದು 2.25 ಗಂಟೆ 3 ಅವರ್ಗೆ ಇಟ್ಟಿದ್ರೆ ಸಿನಿಮಾ ಇನ್ನೂ ಬೆಟರ್ ಅಂತ ಹೇಳ್ಬೋದಿತ್ತು. ಇದೇ ಸೆಕೆಂಡ್ ಹಾಫಲ್ಲಿ ಸಿನಿಮಾ ತುಂಬ ಸ್ಲೋ ಅಂತ ಅನಿಸುತ್ತೆ. ಸ್ಟೋರಿ ರಿಪಿಟೇಟಿವ್ ಅನಿಸುತ್ತೆ. ಇನ್ನೂ ಏನೋ ಬೇಕಿತ್ತಲ್ಲಪ್ಪ ಅಂತ ಅನಿಸ್ಬೋದು. ನಮ್ಮ ಪ್ರಕಾರ ಹೇಳೋದಾದರೆ ಸಿನಿಮಾದಲ್ಲಿ ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿತ್ತು ಮತ್ತು ವಿಜುವಲ್ಸ್ ತುಂಬಾ ಚೆನ್ನಾಗಿತ್ತು. ಮತ್ತೆಲ್ಲೂ ಇದು CGI ಅಂತ ಅನಿಸಲ್ಲ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಶೂಟಿಂಗ್ ಪಾರ್ಟ್ನೂ ರಿಯಲಾಗೆ ಶೂಟ್ ಮಾಡ್ಕೊಂಡಿದ್ದಾರೆ. ಇನ್ನು ಹಳೆ ಗೋವಾದ ಸೆಟ್ ತುಂಬಾ ಚೆನ್ನಾಗಿತ್ತು. ಈ ಮೂವಿ ವರ್ತಿದೆಯಾ ಅಂತ ಹೇಳೋದಾದರೆ ವರ್ತಿದೆ. ಎಲ್ಲ ಹೋಗಿ ವಾಚ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.